ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ HB, ರಾಮನಗರ. ಸ್ನೇಹಿತರೆ, ಸಕಲ ಕಾಯಿಲೆಗಳಿಗೂ ಮೂಲ ನಮ್ಮ ಹೊಟ್ಟೆ. ಸುಮಾರು 100ಕ್ಕೆ 80ರಷ್ಟು ಕಾಯಿಲೆಗಳಿಗೆ ನಮ್ಮ ಹೊಟ್ಟೆ ಅಂದರೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ಲ ಅಂದರೆ ಕಾಣಿಸ್ಕೋತವೆ. ಸೊ ಹೊಟ್ಟೆನ ನಾವು ಹೆಡ್ ಆಫೀಸ್ ಅಂತ ಕರಿತೇವೆ ಆಯುರ್ವೇದದಲ್ಲಿ. ಯಾಕೆಂದರೆ ಹೊಟ್ಟೆಯಲ್ಲೇ ನಮಗೆ ಪಚನಕ್ರಿಯೆ ಚೆನ್ನಾಗಾದರೆ ನಮಗೆ ತ್ರಿದೋಷಗಳು ಮತ್ತು ಜಠರದಲ್ಲಿ ಅಗ್ನಿ ತುಂಬ ಚೆನ್ನಾಗಿದ್ದರೆ ಪಚನಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಸಪ್ತಧಾತುಗಳು ಹಾಗೆಯೇ ಮಲಕ್ರಿಯೆ ಸರಿಯಾಗಿ ಆಗ್ತದೆ. ಸೊ ಇದಿಷ್ಟು ಸರಿಯಾಗಾದರೆ ನಮ್ಮ ಮನಸ್ಸು, ಆತ್ಮ, ಇಂದ್ರಿಯಗಳು, ಮನಸ್ಸು ಇವೆಲ್ಲ ತುಂಬ ಅದ್ಭುತವಾಗಿದ್ದು ನಮಗೆ ಒಂದು ಸ್ವಾಸ್ಥ್ಯ ಅಂತ ಹೇಳ್ತೇವೆ. ಇದಕ್ಕೆ ಅಂದರೆ ನಾವು ದೈಹಿಕವಾಗಿ ಬಲಾಢ್ಯವಾಗಿದ್ದೆ ಮಾತ್ರಕ್ಕೆ ನಾವು ಸ್ವಾಸ್ಥ್ಯ ಅಲ್ಲ. ಇದು ಮನಸ್ಸು, ಆತ್ಮ, ಇಂದ್ರಿಯ ಇವನ್ನೆಲ್ಲ ನಾವು ಪ್ರಸನ್ನವಾಗಿ ಅಂದರೆ ಸಂತೋಷವಾಗಿ ಇಟ್ಕೊಂಡಾಗ ಏನಾಗ್ತದೆ, ಈ ಒಂದು ಸ್ವಾಸ್ಥ್ಯ ಅಥವಾ ಸಂಪೂರ್ಣ ಆರೋಗ್ಯ ಅಂತ ಹೇಳ್ತೇವೆ. ಸೊ ಆದರೆ ನಮಗೆ ಜೀರ್ಣಕ್ರಿಯೆಯಿಂದನೇ 80% ಕಾಯಿಲೆಗಳು ಬರೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ಬಹಳ ಮುಖ್ಯವಾಗಿ ಅಗ್ನಿ ಚೆನ್ನಾಗಿರಬೇಕು. ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯ ಪೋಷಕಾಂಶ ಭರಿತವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆಯೇ ನಾವು ಜೀರ್ಣಕ್ರಿಯೆ ಸರಿಯಾಗಿ ಆಗೋ ರೀತಿ ನೋಡ್ಕೋಬೇಕು. ಇದು ನಮಗೆ ಈ ಒಂದು ಸಂಗ್ರಹಿಣಿ ಕಾಯಿಲೆ ಅಂತ ಹೇಳ್ತೇವೆ. ಆ ಕಾಯಿಲೆ ಬರೋದ್ರಲ್ಲಿ ಈ ಜೀರ್ಣಕ್ರಿಯೆಯಿಂದ ಏನು ತೊಂದರೆಗಳಾಗ್ತಾವಲ್ಲ ಆ ತೊಂದರೆಗಳಿಗೆ ನಾವು ಸಂಗ್ರಹಿಣಿ ರೋಗ ಅಂತೇವೆ. ಅಂದರೆ ನಮಗೆ ಪದೇ ಪದೇ ಮಲ ವಿಸರ್ಜನೆ ಆಗುವಂಥದ್ದು, ಮಲದಲ್ಲಿ ಸರಿಯಾದ ಅಂದರೆ ಜಠರದಲ್ಲಿ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಅದರಲ್ಲಿ ಕೊಬ್ಬಿನ ಅಂಶ ಇರೋದು ಮಲದ ಜೊತೆಗೆ ಹೋಗ್ತಕ್ಕಂಥದ್ದು. ಸೊ ಹಾಗೆ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ಸಣ್ಣ ಕರಳು ಮತ್ತು ದೊಡ್ಡ ಕರಳಲ್ಲೆಲ್ಲ ಸ್ವಲ್ಪ ಗುಡುಗುಡು ಶಬ್ದ ಬರ್ತಕ್ಕಂಥದ್ದು. ಈ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ನಾವು ಮೇಲಿನ ಮೇಲೆ ಅಂದರೆ ಜೀರ್ಣವಾಗದೇ ಇರತಕ್ಕಂಥ ಆಹಾರವನ್ನು ಮತ್ತೆ ಜೀರ್ಣ ಆಗದೇ ಇರತಕ್ಕಂಥ ಆಹಾರ ಜಠರದಲ್ಲಿರುತ್ತೆ, ಮತ್ತು ಅದ್ರ ಮೇಲೆ ಮತ್ತೆ ಬೇರೆ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು. ಹಾಗೆಯೇ ಜೀರ್ಣಕ್ರಿಯೆಗೆ ಬೇಕಾದಂತಹ ಕೆಲವು ದ್ರವ್ಯಗಳನ್ನು ಅಂದರೆ ನಾಲಿನಂಶ ಇರತಕ್ಕಂಥ ದ್ರವ್ಯಗಳನ್ನು ಮತ್ತು ಅಗ್ನಿ ಇರತಕ್ಕಂಥ ದ್ರವ್ಯಗಳನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ರಾತ್ರಿ ತುಂಬ ತಡವಾಗಿ ಊಟ ಮಾಡೋದು ಅಂದರೆ 10 ಗಂಟೆಗೆ 9:30ಗೆ ಈ ಥರ ಊಟ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಮಗೆ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ನಮಗೆ ಈ ಕಾಯಿಲೆ ಕಾಣಿಸ್ಕೊಳ್ತದೆ ಸ್ನೇಹಿತರೆ. ಹಾಗೆಯೇ ನಿಮಗೆ ಗೊತ್ತಿರುವ ಹಾಗೆ ಈ ಆಹಾರದಲ್ಲಿ ನಾವು ಮಜ್ಜಿಗೆಯನ್ನು ಉಪಯೋಗಿಸೋದ್ರಿಂದಲೂ ಕೂಡ ಏನಾಗ್ತದೆ, ಈ ಒಂದು ಸಂಗ್ರಹಣಿ ರೋಗ ಬರ್ತದೆ. ಮಜ್ಜಿಗೆ ಇದೆ ಅಲ್ವಾ, ಜಠರಾಂಗ ವ್ಯವಸ್ಥೆಗೆ ಅತ್ಯದ್ಭುತವಾದಂಥ ಔಷಧಿ ಅದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ನಾವು ಮಜ್ಜಿಗೆನ ದಾನ ಮಾಡ್ತೇವೆ. ಅಂದರೆ ನಮ್ಮ ದೇಶದಲ್ಲಿ ಒಂದು ವಿಶಿಷ್ಟವಾದಂಥ ಸಂಸ್ಕೃತಿ ಏನಂದರೆ ತುಂಬ ಸರ್ವಶ್ರೇಷ್ಠವಾದದ್ದನ್ನೇ ದಾನ ಮಾಡಬೇಕು. ಈ ಹೈನುಗಾರಿಕೆಯಲ್ಲಿ ಏನಂದರೆ ಈ ಒಂದು ಮಜ್ಜಿಗೆ ಸರ್ವಶ್ರೇಷ್ಠ ಆಗಿರೋದ್ರಿಂದ ನಾವೇನು ಮಾಡ್ತೇವೆ, ಅದನ್ನ ದಾನದ ರೂಪದಲ್ಲಿ ಫ್ರೀಯಾಗಿ ಕೊಡ್ತಾರೆ. ಸೊ ಫ್ರೀಯಾಗಿ ಏನೇನಿದೆ ಅಲ್ವ ನಮ್ಮ ದೇಶದಲ್ಲಿ ಅದೆಲ್ಲ ಅದ್ಭುತ ಔಷಧಿಗಳೇ. ಈ ಸುಣ್ಣ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಅಥವಾ ಈ ಸಿರಿಧಾನ್ಯಗಳಿಗೆ ಇವತ್ತು ಬೆಲೆ ಬಂದಿದೆ. ಸುಮಾರು ಒಂದು 50-60 ವರ್ಷದ ಕೆಳಗಡೆ ಅದನ್ನೆಲ್ಲ ಫ್ರೀಯಾಗಿ ಎಲ್ಲರ ಮನೆಯಲ್ಲೂ ಸಿಗೋದದು. ಸೊ ಹಾಗೆ ಬೇಳೆಕಾಳುಗಳಲ್ಲಿ ನಮಗೆ ಹುರುಳಿ ಆಗಿರ್ಬೋದು, ಇದು ಕೂಡ ತುಂಬ ಕಡಿಮೆ ರೇಟಲ್ಲಿ ಇತ್ತು. ಈಗ ಅದರದ್ದು ಡಿಮ್ಯಾಂಡ್ ಜಾಸ್ತಿಯಾಗಿ ರೇಟ್ಗಳು ಜಾಸ್ತಿ ಆಗಿದ್ದಾವೆ ಸ್ನೇಹಿತರೆ. ಸೊ ಹೀಗಾಗಿ ಮಜ್ಜಿಗೆ ನಾವು ಯಥೇಚ್ಛವಾಗಿ ಸ್ವೀಕಾರ ಮಾಡಿದಾಗ ಏನಾಗ್ತದೆ, ಈ ಸಂಗ್ರಹಣಿ ರೋಗಕ್ಕೆ ಅಥವಾ ಈ ಒಂದು ಜೀರ್ಣಾಂಗ ವ್ಯವಸ್ಥೆಗೆ ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಹೀಗಾಗಿ ಈ ಸಂಗ್ರಹಣಿ ರೋಗ ಬರಬಾರ್ದು ಅಂತಂದರೆ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿಟ್ಕೋಬೇಕು, ಜಠರದಲ್ಲಿ ಅಗ್ನಿನ ಚೆನ್ನಾಗಿಟ್ಕೋಬೇಕು. ಹಾಗೆ ದೋಷಗಳನ್ನು ಚೆನ್ನಾಗಿಟ್ಕೊಂಡಾಗ ಏನಾಗ್ತದೆ, ನಮಗೆ ಈ ಒಂದು ಸಂಗ್ರಹಣಿ ರೋಗ ಅಥವಾ IBS ಅಂತ ಹೇಳ್ತಾರೆ, ಇರಿಟೇಬಲ್ ಸಿಂಡ್ರೋಮ್ ಬೋಲ್ಸ್ ಅಂತೇನೋ. ಸೊ ಆ ಒಂದು ಕಾಯಿಲೆ ನಮಗೆ ಬರೋದಿಲ್ಲ. ಸೊ ಬರಬಾರ್ದು ಅಂತಂದರೆ ನಾವು ಈಗ ಬಂದಿದೆ ಸ್ವಲ್ಪ ಇವೆಲ್ಲ ತಪ್ಪು ಆಹಾರ ಪದ್ಧತಿಗಳಿಂದ, ತಪ್ಪು ಜೀವನ ಶೈಲಿಯಿಂದ, ಅಥವಾ ನಮ್ಮ ಒಂದು ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ನಾರಿನಂಶ ಅಥವಾ ಅಗ್ನಿ ಕಡಿಮೆಯಾಗಿ ಈ ಒಂದು ಸಮಸ್ಯೆ ಬಂದಿದೆ. ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಂದರೆ ನಾವು ಬಹಳ ಮುಖ್ಯವಾಗಿ ನಾವು ಇದಕ್ಕೆ ಈ ಊಟಕ್ಕಿಂತ ಒಂದು 5ರಿಂದ 10 ನಿಮಿಷ ಮೊದಲು ಸ್ವಲ್ಪ ಸೈಂಧವ ಲವಣ ಮತ್ತು ಸ್ವಲ್ಪ ಶುಂಠಿಯ ಪುಡಿಯನ್ನು ಎರಡನ್ನು ನಾವು ನಾಲಿಗೆಗೆ ಹಾಕಿ ಚಪ್ಪರಿಸ್ಕೊಂಡು ಜೀರ್ಣಕ್ರಿಯೆ ಚೆನ್ನಾಗಾಗೋಕ್ಕೆ ಏನಾಯ್ತು ಜಠರದಲ್ಲಿ ಅಗ್ನಿ ಬೇಕಲ್ವ ಅದನ್ನು ತುಂಬ ಚೆನ್ನಾಗಾಗೋ ರೀತಿ ನೋಡ್ಕೋಬೇಕು. ಇದು ಮೊದಲನೇ ಪರಿಹಾರ. ಹಾಗೆಯೇ ಪ್ರತಿ ಊಟದ ನಂತರ ಸ್ವಲ್ಪ ಸೈಂಧವ ಲವಣ ಅಥವಾ ಕಪ್ಪು ಉಪ್ಪು, ಸ್ವಲ್ಪ ಶುಂಠಿ ಪುಡಿ, ಹಾಗೆಯೇ ಸ್ವಲ್ಪ ಅಜಿವಾನದ ಪುಡಿ ಹಾಕ್ಕೊಂಡು ನಾವು ಊಟ ಆದಮೇಲೆ ಪ್ರತಿ ಊಟದ ನಂತರ ನಾವು ಮಜ್ಜಿಗೆಯನ್ನು ಕುಡಿತಾ ಬರಬೇಕು ಸ್ನೇಹಿತರೆ. ಸೊ ಇದು ನಾವು ನಿತ್ಯ ಮಾಡಬೇಕು. ಸ್ವಲ್ಪ ದಿನ ಒಂದು 48 ದಿನನೂ ಆ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಜಠರದಲ್ಲಿ ಅಗ್ನಿ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ನಮಗೆ ಆಹಾರ ಚೆನ್ನಾಗಿ ಜೀರ್ಣ ಆಗ್ತದೆ. ಇದು ಒಂದು ಭಾಗ. ಆದರೆ ನಾವು ನಿತ್ಯ ಸುಮಾರು ಏನು ಮಾಡಬೇಕಂದ್ರೆ ದ್ರವಾಹಾರಗಳನ್ನು ಸೇವನೆ ಮಾಡಿಕೊಂಡು ನಾವು ಆ ಒಂದು ಜಠರವನ್ನು ಅಥವಾ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡ್ಕೋಬೋದು. ಸುಮಾರು ಒಂದು 2-3 ದಿನದಷ್ಟು ಕಾಲ ನಾವು ಒಂದು ದಿನ ಬರೀ ಮಜ್ಜಿಗೆ ಕುಡಿಯುವಂಥದ್ದು. ಬರೀ ಮಜ್ಜಿಗೆ, ಬೇರೆ ಏನೂ ಆಹಾರ ಸೇವನೆ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದಿನ ಬರೀ ಮಜ್ಜಿಗೆ ಅಂದರೆ ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಹಾಕ್ಕೊಂಡು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗ ನಿಮ್ಗೆ ಏನೇನು ಶರೀರಕ್ಕೆ ಪೋಷಕಾಂಶಗಳು ಬೇಕನ್ನುತ್ತಲ್ವ. ಮಜ್ಜಿಗೆ ಅಂದರೆ ದೇಶಿ ಹಸುವಿನ ಮಜ್ಜಿಗೆ, ಈಗೇನು ನಮಗೆ ಪ್ಯಾಕೆಟ್ಗಳಲ್ಲಾಗಲಿ ಅಥವಾ ವಿದೇಶಿ ಹಸುವಿನ ಆಗಲಿ ಆ ಥರದ್ದಲ್ಲ, ಶುದ್ಧ ದೇಶಿ ಹಸುವಿನ ಒಂದು ಮಜ್ಜಿಗೆನ ನಾವು
ನಿತ್ಯ ಒಂದು 2-3 ಲೀಟ್ರ್ ಕುಡಿದ್ರೆ ಒಂದು ದಿನ ಪೂರ್ತಿ ಮಜ್ಜಿಗೆ ಕುಡಿಯುವಂಥದ್ದು. ಸೊ ಅವಾಗ ಏನಾಗ್ತಿದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಒಂದು ಜೀರ್ಣಾಂಗ ವ್ಯವಸ್ಥೆಯ ಅಂಗಗಳೆಲ್ಲ ಸರಿ ಆಗ್ತಾ ಬರ್ತವೆ. ಸೊ ಹಾಗೆ ಒಂದು ದಿನ ಪೂರ್ತಿ ನಾವೇನು ಮಾಡಬೇಕು ಅಂತಂದರೆ ತರಕಾರಿಗಳನ್ನು ತಿನ್ನುವಂಥದ್ದು, ಬರೀ ತರಕಾರಿಗಳನ್ನು ತಿನ್ನಿಸೋದು, ಹಸಿ ತರಕಾರಿಗಳನ್ನು ಅಥವಾ ಬೇಯಿಸಿ ಇದ್ದ ತರಕಾರಿಗಳನ್ನು ತಿನ್ನುವಂಥದ್ದು. ಅವಾಗ ಏನಾಗ್ತದೆ ಅಂದರೆ ಸುಲಭವಾಗಿ ಈ ಶರೀರದಲ್ಲಿ ಈ ತರಕಾರಿಗಳು ಕೂಡ ಕೆಲವು ಔಷಧಿ ಗುಣಗಳನ್ನು ಹೊಂದಿರ್ತವೆ, ಅದು ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡ್ತದೆ. ಹಾಗೆ ಒಂದು ದಿನ ಏನು ಮಾಡಬೇಕು ಅಂತಂದರೆ ಬರೀ ಹಣ್ಣಿನ ರಸಗಳನ್ನು, ಬೆಳಗ್ಗೆ ಒಂದು ದಾಳಿಂಬೆ ಹಣ್ಣಿನ ರಸ, ಮಧ್ಯಾಹ್ನ ಪಪಾಯಿ ರಸ, ಸಂಜೆ ಅಮೃತ ರಸ. ಅಮೃತ ಅಂದರೆ ಈ ಪೇರ್ಲ ಹಣ್ಣು ಅಂತೀವಲ್ವ, ಅದರ ಜ್ಯೂಸನ್ನು ನಾವು ಕುಡಿತಾ ಬಂದಾಗ ಏನಾಗ್ತದೆ, ಶರೀರದ ಜಠರಾಂಗಗಳಿಗೆ ರೆಸ್ಟ್ ಸಿಕ್ಕು ಅಲ್ಲಿ ಇರ್ತಕ್ಕಂಥ ಕೆಲವು ಬೇಡವಾದಂತಹ ಔಷಧಿ ಬೇಡವಾದಂತಹ ಕಲ್ಮಶಗಳೆಲ್ಲ ಆಚೆ ಹೋಗಿ ಏನಾಗ್ತದೆ, ನಮಗೆ ಜೀರ್ಣಾಂಗ ವ್ಯವಸ್ಥೆ ಸ್ವಚ್ಛವಾಗಿ ನಮಗೆ ಈ IBS ಕಾಯಿಲೆಯಿಂದ ನಾವು ಆಚೆ ಬರ್ಬೋದು. ಇದು ಒಂದು ಭಾಗ. ಸೊ 3 ದಿನ ಈ ರೀತಿ ಮಾಡಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತಂದರೆ ನಿತ್ಯ ಬೆಳಿಗ್ಗೆ ಸುಮಾರು ಒಂದು 6 ಗಂಟೆ ಸಮಯದಲ್ಲಿ ಎದ್ದು ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿದ್ದರೆ ನೀರನ್ನ ಕುಡಿದು ಮಲ ವಿಸರ್ಜನೆ ಮತ್ತು ದಂತಧಾವನ ಇವೆಲ್ಲ ಆದಮೇಲೆ ಏನು ಮಾಡಬೇಕು ಅಂತಂದರೆ ಸುಮಾರು ಒಂದು 2-3 ಗ್ಲಾಸು ದೇಶಿ ಹಸುವಿನ ಮಜ್ಜಿಗೆಗೆ ಈ ಅಳಲೆಕಾಯಿ ಅಂತ ಬರುತ್ತೆ ಆಯುರ್ವೇದದಲ್ಲಿ, ಅಳಲೆಕಾಯಿ ಸಿಪ್ಪೆಯ ಒಂದು ಪುಡಿಯನ್ನು, ಅಂದರೆ ಅದು ಕೂಡ ನಾವೇ ಮನೇಲಿ ತಯಾರು ಮಾಡಿಕೊಂಡಿದ್ದಾಗಿದ್ರೆ ತುಂಬ ಒಳ್ಳೆಯದು. ಸೊ ಆ ಸಿಪ್ಪೆಯ ಪುಡಿಯನ್ನು ಒಂದು 3-4 ಗ್ರಾಮಷ್ಟು ನಾವು ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ಈ ಮಜ್ಜಿಗೆ ಜೊತೆ ಕುಡಿತಾ ಬಂದರೆ ಏನಾಗ್ತಿದೆ, ನಮಗೆ ಈ ಒಂದು IBS ಕಾಯಿಲೆಯಿಂದ ನಾವು ಆಚೆ ಬರ್ಬೋದು, ಸಂಗ್ರಹಣಿ ರೋಗದಿಂದ. ಹಾಗೆಯೇ ತಮಗೆಲ್ಲ ಗೊತ್ತಿರುವ ಹಾಗೆ ಅರಳಿ ಮರದ ಒಂದು ಚಕ್ಕೆಯ ಚೂರ್ಣ ಮತ್ತು ಈ ಒಂದು ಅಳಲೆಕಾಯಿ ಚೂರ್ಣವನ್ನು ಎರಡೂ ಮಿಶ್ರಣ ಮಾಡಿ ಕೂಡ ನಾವು ಮಜ್ಜಿಗೆಯಲ್ಲಿ ಕುಡಿದಾಗ ಏನಾಗ್ತದೆ, ಈ ಒಂದು ಕಾಯಿಲೆಯಿಂದ ಇನ್ನೂ ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಸಕಲ ಕಾಯಿಲೆಗಳಿಗೂ ಕೂಡ ನಮಗೆ ಅಂದರೆ ಸುಮಾರು 180ರಷ್ಟು ಕಾಯಿಲೆಗಳಿಗೆ ಹೊಟ್ಟೆ ಮೂಲ ಕಾರಣ ಆಗಿರೋದ್ರಿಂದ ಈ ಸಂಗ್ರಹಿ ರೋಗವನ್ನು ನಾವು ಆದಷ್ಟು ಬೇಗ ಪರಿಹರಿಸ್ಕೊಳ್ದಿದ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಮೀನುಗಂಡಗಳಲ್ಲಿ, ಅಂದರೆ ಕಾಲಿನ ಮೀನುಗಂಡಗಳಲ್ಲಿ ಮತ್ತು ತೊಡೆಗಳಲ್ಲಿ ಮತ್ತು ಮೈಕೈ ಎಲ್ಲ ನೋವು ಬರುತ್ತೆ, ಶರೀರಕ್ಕೆ ಪೋಷಕಾಂಶದ ಕೊರತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆಂದರೆ ಶರೀರದಲ್ಲಿ ಸರಿಯಾಗಿ ಆಹಾರ ಜೀರ್ಣ ಆಗದೆ ಇದ್ದರೆ ಏನಾಗುತ್ತೆ, ನಮಗೆ ರಸ, ರಕ್ತ, ಮಾಂಸ, ಮೇದ್ಯ, ಮೂಳೆ, ಮಜ್ಜೆ, ಶುಕ್ರ ಏನು ಸಪ್ತಧಾತುಗಳೆಲ್ಲ ಕ್ಷೀಣಿಸ್ತಾ ಹೋಗ್ತವೆ. ಸೊ ಕ್ಷೀಣಿಸ್ತಾ ಹೋದಾಗ ನಮಗೆ ಈ ಮೀನುಗಂಡಗಳಲ್ಲಿ ಮತ್ತು ತೊಡೆಗಳ ಸಂದುಗಳಲ್ಲಿ, ಮೂಳೆಗಳಲ್ಲಿ ಮತ್ತು ಶರೀರ ಶಕ್ತಿಹೀನವಾಗಿ ಸಣ್ಣ ಆಗ್ತಾ ಬರ್ತಾರೆ ಅವರು. ಆವಾಗ ನಾವು ವೈದ್ಯರ ಹತ್ರ ಉಲ್ಬಣ ಆದಾಗ ಹೋದಾಗ ಏನಾಗುತ್ತೆ, ಮತ್ತೆ ಸಮಯ ಜಾಸ್ತಿ ತಗೊಳುತ್ತೆ, ಮತ್ತು ಅದಕ್ಕೆ ವೆಚ್ಚನೂ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ವಾರದಲ್ಲಿ ಕನಿಷ್ಠ 1 ಬಾರಿ ಆದರೂ ಉಪವಾಸ ಮಾಡಿಕೊಂಡು ನಾವು ದ್ರವಾಹಾರದ ಸೇವನೆ ಮಾಡಬೇಕು. ಸೊ ಆವಾಗ ನಮ್ಮ ಜಠರಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, ಯಾವುದೂ ಕಾಯಿಲೆ ಬರೋದಿಲ್ಲ ಜಠರಾಂಗಕ್ಕೆ. ಅಂದರೆ ಬೆಳಗ್ಗೆ ಒಂದು ಟೈಮಲ್ಲಿ ನಾವು ಹಣ್ಣಿನ ರಸ ಕುಡಿಯುವಂಥದ್ದು, ಮಧ್ಯಾಹ್ನ ಮಜ್ಜಿಗೆ ಕುಡಿಯುವಂಥದ್ದು, ರಾತ್ರಿ ಹಾಲು ಕುಡಿಯುವಂಥದ್ದು. ಈ ಒಂದು ದ್ರವಾಹಾರದ ಸೇವನೆ ನಾವು ವಾರದಲ್ಲಿ 1 ಬಾರಿ ಪಾಲನೆ ಮಾಡಿದ್ರೂ ಕೂಡ ಏನಾಗ್ತಿದೆ, ನಮಗೆ ಜಠರಾಂಗ ವ್ಯವಸ್ಥೆ ಚೆನ್ನಾಗಿದ್ದು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಹೇಳ್ತಾ, ಈ ಒಂದು ಸಂಗ್ರಹಣಿ ರೋಗಕ್ಕೆ ಈ ರೀತಿ ಮನೆಮದ್ದುಗಳನ್ನು ಮತ್ತು ನಮ್ಮ ಜೀವನ ಕ್ರಮವನ್ನು, ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಂಡು ಇದನ್ನು ಗುಣಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.